ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಮಾಸ್ಟರ್ಸ್ ಅಲ್ಲಿಂದ ಬಂದು ನಾವು ಆತ್ಮ ಒಪ್ಪಂದ ಮಾಡ್ಕೊಂಡು ಬರ್ತೀವಿ, ಸೋಲ್ ಕಾಂಟ್ರಾಕ್ಟ್. ಮತ್ತೆ ಇನ್ನೂ ನಾವು ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಬ್ಲೂ ಪ್ರಿಂಟ್ ಮಾಡ್ತಾರಲ್ಲ, ಇಲ್ಲಿ ಬಾಗಿಲು ಇರ್ಬೇಕು, ಇಲ್ಲಿ ಕಿಟಕಿ ಇರ್ಬೇಕು, ಇಲ್ಲಿ ಈ ಕೋಣೆ ಇರ್ಬೇಕು, ಇಲ್ಲಿ ಈ ರೀತಿ ಕಿಚನ್ ಇರ್ಬೇಕು, ಇಲ್ಲಿ ಈ ರೀತಿ ಕಬರ್ಡ್ ಇರ್ಬೇಕು, ಒಂದು ಬ್ಲೂ ಪ್ರಿಂಟ್ ಮಾಡ್ತಾರಲ್ಲ. ಅಂದ್ರೆ ಬ್ಲೂ ಪ್ರಿಂಟ್ ಅಂದ್ರೆ ಅದರ ಕಂಪ್ಲೀಟ್ ಪಿಕ್ಚರ್. ಹಾಗೆ ಎರಡು ವಿಧ, ಸೋಲ್ ಕಾಂಟ್ರಾಕ್ಟ್, ಬ್ಲೂ ಪ್ರಿಂಟ್. ಸೋಲ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಈ ಜನ್ಮದಲ್ಲಿ ನಾವು ಯಾರನ್ನ ತಂದೆ ತಾಯಿಯಾಗಿ ಆಯ್ಕೆ ಮಾಡ್ಕೋಬೇಕು, ಯಾರನ್ನ ಲೈಫ್ ಪಾರ್ಟ್ನರ್ ಆಗಿ ತಗೋಬೇಕು, ನಾವು ಏನನ್ನ ಕೆಲಸ ಮಾಡ್ಬೇಕು, ಒಂದು ಸಣ್ಣ ಒಂದು 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 ಪಾತ್ರದ್ದು ಅದಕ್ಕೆ ಸಂಬಂಧಪಟ್ಟ ಡೈಲಾಗ್ ಇದೆ. ಬ್ಲೂ ಪ್ರಿಂಟ್ ಅಂದ್ರೆ ಎಂಟೈರ್ ಡ್ರಾಮಾ ಕಂಪ್ಲೀಟ್ ಆಗೋವರೆಗೂ, ಎ ಟು ಝೆಡ್ ಕ್ಯಾರೆಕ್ಟರ್ಸ್, ಎ ಟು ಝೆಡ್ ಸೀನ್, ಎ ಟು ಝೆಡ್ ಸಿಚುವೇಶನ್. ಒಂದು ನೆನ್ಪಿಟ್ಕೊಳ್ಳಿ, ನಾವು ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಂಡ್ ಬರ್ತೀವಿ. ಆ ಕಾಂಟ್ರಾಕ್ಟ್ ಕುರಿತು ನಾವು ಮತ್ತೆ ಅದರ ಜೊತೆ ಹೇಗೆ ನಾವು ತಿದ್ದುಪಡಿ ಮಾಡ್ಕೋಬಹುದು ಅದು ಬೇರೆ ವಿಷಯ. ಅದರ ಬ್ಲೂ ಪ್ರಿಂಟ್ ಇದೆಯಲ್ಲ, ಬ್ಲೂ ಪ್ರಿಂಟ್ ಬಗ್ಗೆ ಹೇಳೋದು ಏನು ಒಂದೇ ಮಾತು. ಈಗ ನಿಮ್ಗೆ ಎಲ್ಲರಿಗೂ ಒಂದು ಪ್ರಶ್ನೆ ಬರ್ತಿರ್ಬೋದಲ್ಲ ಸಾಮಾನ್ಯವಾಗಿ, ನಾನು ಇಷ್ಟೆಲ್ಲ ಕರೆಕ್ಟ್ ಆದ ಮಾರ್ಗದಲ್ಲಿ ಹೊರಟಿದ್ದೀನಿ, ಆದ್ರೂ ನನ್ಗೆ ಏಕೆ ಇಷ್ಟು ವಿರೋಧ? ಎಲ್ಲ ಸರಿಯಾಗಿದೆ ಅನ್ಕೊಂಡಿದ್ದೀನಿ, ಇದೊಂದು ನನಗೆ ಅಡಚಣೆಯಾಗಿದೆ. ಇದು ಹೀಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಇಷ್ಟೆಲ್ಲ ಮಾಡಿ ಏನು ಬಂತು ಅಂತ ಒಂದು 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 ಕಾರ್ನರ್ ಅಲ್ಲಿ ನಿಮ್ಗೆ ದುಃಖ ಬರೋ ಸ್ಥಿತಿ ಇದೆಯಲ್ಲ, ಇದೆಯೋ ಇಲ್ಲವೋ? ಫಸ್ಟ್ ಆನ್ಸರ್ ಮಾಡಿ ಒಂದು ಅಕ್ಷರದಲ್ಲಿ, ಅಂದ್ರೆ ಮುಂದೆ ಈ ಪಾಯಿಂಟ್ ಅನ್ನ ಹೇಳ್ಬೋದು. ಇಲ್ಲ ಸರ್ ಎಲ್ಲ ಸರಿಯಾಗಿದೆ, ಎಲ್ಲ ಹಾಯಾಗಿದೆ ಅನ್ನೋಂಗಿದೆಯಾ? ಇದೆ. ಎಸ್ ಸರ್. ಎಲ್ಲರೂ ಧ್ಯಾನದಿಂದ ಹೊರಗೆ ಬಂದಿದ್ದಾರೆ ಮಾಸ್ಟರ್. ಎಸ್. 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 ಸರಿ, ಮಿಕ್ಕವ್ರಿಗೆ ಇಲ್ಲ ಅಂತ ತಿಳ್ಕೋಬೇಕು ಅಥವಾ ಟೈಪ್ ಮಾಡಿಲ್ಲ ಅಂತ ತಿಳ್ಕೋಬೇಕು? ಎಸ್. ಹಾಗಾದ್ರೆ ಒಂದು ಪಾಯಿಂಟ್ ಈಗ. ಓಕೆ, ಇಷ್ಟೆಲ್ಲ ಇತ್ತು, ಇಷ್ಟೆಲ್ಲ ನಾವು ಮಾಡ್ತಾ ಇದ್ವಿ. ಎಸ್. ಓಕೆ. ಎಸ್. ಎಸ್. ಓಕೆ, ಹಾಗಾದ್ರೆ ಈಗ ಕ್ಲಾರಿಟಿಗೆ ಬರೋಣ. ಈಗ ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಹೋಗ್ಬೇಕಾಗಿದೆ. ನೀವು ಸ್ಟೇರ್ಗೆ ಸೇರ್ಕೊಂಡು ಹೋಗ್ಬೇಕು, ಇಲ್ಲ ಒಂದು ಬೆಟ್ಟದ ಮೇಲೆ ಒಂದೇನೋ ಅದ್ಭುತವಾದ ದೃಶ್ಯ ನೋಡೋದಕ್ಕೋ ಅಥವಾ ಏನೋ ದರ್ಶನ ಮಾಡೋದಕ್ಕೋ ಹೋಗ್ಬೇಕಾಗಿದೆ. ನೀವು ಮೆಟ್ಟಿಲುಗಳನ್ನ ಏರ್ಕೊಂಡು ಹೋಗ್ಬೇಕು. ಆ ಮೆಟ್ಟಿಲುಗಳನ್ನ ಏರ್ಕೊಂಡು ಹೋಗೋದು ತುಂಬಾ ಕಷ್ಟ. ಏನಿದು ಕಷ್ಟ ಅಂತ, ಒಂದೊಂದು ಮೆಟ್ಟಿಲು ತುಂಬಾ ಕಷ್ಟ. ಹಾಗಾದ್ರೆ ಯಾತ್ರೆ ಬಿಡ್ತೀರಾ? ಮೇಲಿನ ಮಹಡಿಗೆ ಹೋಗೋದು ಬಿಡ್ತೀರಾ? ಮೇಲಿನ ಬೆಟ್ಟದ ತುದಿಗೆ ಹೋಗಿ ಆ ದೃಶ್ಯವನ್ನು ನೋಡೋದನ್ನ ಬಿಡ್ತೀರಾ ಅಥವಾ ಹೋಗ್ತೀರಾ? ಪ್ರತಿಯೊಂದು ಯಾತ್ರೆಗೂ ಎಷ್ಟೇ ಕಷ್ಟ ಇದ್ರು ನಾವು ಹೋಗಿಯೇ ತೀರ್ತೀವಿ. ಯಾಕೆ ಅಂದ್ರೆ ನಾವು ಅದನ್ನ ಹೋಗ್ಬೇಕಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಗಳು ಯಾಕೆ ಸರ್? ಜೀವ
ಜೀವನ ಸಾಕು ಅನ್ನೋಷ್ಟು ಕಷ್ಟ ನಮಗೆ. ಎಲ್ಲ ಸರಿಯಾಗಿದೆ ಅಂತ ಭಾವಿಸ್ತೀವಿ. ಇನ್ನೊಬ್ಬರ ಕಣ್ಣಿಗೆ ಎಲ್ಲ ಸರಿಯಾಗಿದೆ. ಆದ್ರೆ ನಮಗೊಬ್ಬರಿಗೆ ಗೊತ್ತು ನಮ್ಮ ಒಳಗಿನ ಆಳು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಕಥೆಯಲ್ಲಿ ಎಷ್ಟು ಟ್ವಿಸ್ಟ್ ಇರುತ್ತೋ ಅಷ್ಟು ಆ ಕಥೆಯನ್ನ ಓದೋದಕ್ಕೆ, ಆ ಸಿನಿಮಾ ನೋಡೋದಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ. ಕಥೆಯಲ್ಲಿ ಯಾವುದೇ ಟ್ವಿಸ್ಟ್ ಇಲ್ಲದೆ ಸುಮ್ಮನೆ ಹಾಗೆ ಸಾಗ್ತಾ ಇದ್ರೆ ಆ ಸ್ಟೋರಿ ಓದೋದಕ್ಕೂ ಮತ್ತು ಆ ಸಿನಿಮಾ ನೋಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಇಷ್ಟೆಲ್ಲಾ ಸಮಸ್ಯೆಗಳನ್ನ ಯಾಕೆ ತಗೊಂಡು ಬರ್ತೀವಿ ಅಂದ್ರೆ, ನಮ್ಮ ಆತ್ಮನಿಗೆ ಅದು ಫುಡ್. ಈ ಮೂಲಕ ಇದು ಬೆಳೆದು ಬಂತು, ಈ ಮೂಲಕ ಇದು ಬೆಳೆದು ಬಂತು, ಈ ಮೂಲಕ ಇದು ಬೆಳೆದು ಬಂತು. ಕತ್ತಲೆಯಲ್ಲಿ ಇಡೀ ರಾತ್ರಿ ನಿಲ್ಲುತ್ತೀರಿ. ಸೂರ್ಯೋದಯ ಆದಾಗ ಖುಷಿ ಆಗುತ್ತೋ ಇಲ್ವೋ? ತೀರಾ ಸಾಮಾನ್ಯ ಪ್ರಶ್ನೆ ಇದೆ ಸರ್. ಎಲ್ಲರಿಗೂ ಖುಷಿ ಆಗುತ್ತೆ. ಇದು ತೀರಾ ಸಾಮಾನ್ಯ ಪ್ರಶ್ನೆ. ಖುಷಿ ಆಗುತ್ತೆ. ಹಾಗಾದ್ರೆ ಒಂದು ಉತ್ತರ ಕೊಡಿ ಎಲ್ರು. ಸೂರ್ಯೋದಯ ಕಾಣಬೇಕಾದ್ರೆ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ? ಟಫ್ ಕ್ವಶನ್ ಆಯ್ತು. ಸಿಂಪಲ್ ಕ್ವಶನ್. ಬ್ಲಾಕ್ ಬೋರ್ಡ್ ಮೇಲೆ ಟೀಚರ್ ವೈಟ್ ಚಾಕ್ ನಿಂದ ಬರೀತಾರೆ. ವೈಟ್ ಚಾಕು ನಮ್ಗೆ ಎದ್ದು ಓದೋದಕ್ಕೆ ಕಾಣಿಸ್ಬೇಕು ಅಂದ್ರೆ ಬ್ಲಾಕ್ ಬೋರ್ಡ್ ಹೇಗೆ ಇರ್ಬೇಕು? ಎಸ್, ಸೂರ್ಯೋದಯದ ಹಿಂದೆ ಕತ್ತಲು ಇದೆ. ಕರೆಕ್ಟ್. ಹಾಗೆ ಸುಣ್ಣದ ಗೋಡೆ ಮೇಲೆ ಚಾಕ್ಪೀಸ್ ನಿಂದ ಬರೆದ್ರೆ ಟೀಚರ್ ಬರ್ದದ್ದು ಕಾಣೋದಿಲ್ಲ. ಟೀಚರ್ ಬರ್ದದ್ದು ಕಾಣ್ಬೇಕು ಅಂದ್ರೆ ಬ್ಲಾಕ್ ಬೋರ್ಡ್ ಮೇಲೆ ಒಂದು ಅದ್ಭುತವಾದ ಚಿತ್ರವನ್ನ ಒಬ್ಬ ಕಲಾಕಾರ ಬಿಡಿಸ್ತಾನೆ ಅಂದ್ರೆ ಅದ್ರ ಹಿಂದೆ ಆತ ಬಳಸಿದ ಬಣ್ಣಗಳಿಗೆ ವಿರುದ್ಧವಾದ ಬಣ್ಣಗಳನ್ನ ಬಳಸಿರ್ಬೇಕು. ಅಂದ್ರೆ ಆ ಚಿತ್ರ ಕಾಣಿಸುತ್ತೆ. ಆ ಚಿತ್ರ ಬಿಡಿಸೋ ಬಣ್ಣಲ್ಲೇನೆ ಈ ಬ್ಯಾಕ್ ಗ್ರೌಂಡ್ ಅನ್ನ ಇಟ್ರೆ ಆ ಚಿತ್ರ ಕಾಣಿಸೋದಿಲ್ಲ. ಹಾಗೆ ಸೂರ್ಯೋದಯ ಆಗ್ಬೇಕು ಅಂದ್ರೆ ನೋಡಿ, ಸೂರ್ಯೋದಯದ ಮುಂಚೆ ಒಂದು 10 ನಿಮಿಷ ನೋಡಿ, ಒಂದ್ 20 ನಿಮಿಷ ನೋಡಿ, ಒಂದ್ ಅರ್ಧ ಗಂಟೆ ನೋಡಿ, 1 ಗಂಟೆ ನೋಡಿ, ತೀರಾ ಕತ್ತಲು. ರಾತ್ರಿ 12 ಗಂಟೆಗೆ ಅಷ್ಟು ಕತ್ತಲು ಇರೋದಿಲ್ಲ, ಆದ್ರೆ ಸೂರ್ಯೋದಯದ ಮುಂಚೆ ಅಷ್ಟು ಕತ್ತಲು. ಆವಾಗ ಆ ಸೂರ್ಯೋದಯ ನಮ್ಗೆ ಕಾಣಿಸುತ್ತೆ. ಆ ಸೂರ್ಯೋದಯದ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ? ನಮ್ಗೆ ಮಹಾಕತ್ತಲೆ. ಈ ಬ್ರಹ್ಮಾಂಡ ಇಷ್ಟು ಬೆಳಕಿನಿಂದ ಕಾಣುತ್ತೆ, ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ? ನಮ್ಗೆ ಮಹಾಕತ್ತಲೆ. ಹಾಗೆ ಇದು ಡಿಸೈನ್. ನಮ್ಮ ಜೀವನ ಈ ರೀತಿ ನಾವು ಅಸೆನ್ಷನ್ ಹೊಂದಬೇಕಾದ್ರೆ ಬ್ಲೂ ಪ್ರಿಂಟ್ ಅನ್ನ ಅದರ ಕಾಂಟ್ರವರ್ಸಿ ಇದ್ರಲ್ಲೇನೆ ಇಡ್ಬೇಕು, ಬ್ಯಾಕ್ ಗ್ರೌಂಡ್ ಅಲ್ಲೇನೆ ಇಡ್ಬೇಕು. ಈಗ ರಾಮನ ಕಥೆಯನ್ನ ಯಾಕೆ ಇಷ್ಟು ಅದ್ಭುತವಾಗಿ? ಯಾಕೆಂದ್ರೆ 12 ವರ್ಷದ ವನವಾಸದ ಸಂಘರ್ಷ. ಪಾಂಡವರ ಕಥೆಯನ್ನ ಇಷ್ಟು ಯಾಕೆ ಆಸಕ್ತಿಯಿಂದ 5,000 ವರ್ಷಗಳಿಂದ ಹೋಗ್ಕೊಂಡು ಬರ್ತಾ ಇದ್ದಾರೆ? ಯಾಕೆಂದ್ರೆ 14 ವರ್ಷದ ವನವಾಸದಲ್ಲಿ ಸಂಘರ್ಷ ಇದೆ. ಹಾಗಾದ್ರೆ ಈ ಎರಡೂ ಕಥೆಗಳ ಪಾತ್ರಗಳನ್ನ, ರಾಮ ಮತ್ತು ಪಾಂಡವರ ಪಾತ್ರಗಳನ್ನ ನಾವು ಈಗ ಅಸೆನ್ಷನ್ ಬ್ಲೂ ಪ್ರಿಂಟ್, ನಮ್ಮ ಆರೋಹಣದ ಸ್ಥಿತಿಯ ಈ ಬ್ಲೂ ಪ್ರಿಂಟ್ ಅಲ್ಲಿ, ಡಿಸೈನ್ ಪ್ಲಾನ್ ಅಲ್ಲಿ, ಕಂಪ್ಲೀಟ್ ಪ್ಲಾನ್ ಅಲ್ಲಿ ನಮ್ಮ ಪ್ರೋಗ್ರೆಸ್ಸಿಗೆ ನೋಡ್ಬೇಕಾದ ಒಂದು ಎಕ್ಸಾಂಪಲ್ ಅನ್ನ ತಿಳ್ಕೊಂಡ್ಬಿಡಿ. 12 ವರ್ಷದ ವನವಾಸ ಇರ್ಲಿ, 14 ವರ್ಷದ ವನವಾಸ ಇರ್ಲಿ, ಓಕೆ, 14 ವರ್ಷ ಹೋಯ್ತಲ್ಲ, 12 ವರ್ಷ ಇವರು. ಮೊದ್ಲು ಹೇಳುವಾಗ ಬಹುಶಃ ತಿರುಮರುವಾಗಿದ್ದೇನೆ. ಆ ಸಮಯದಲ್ಲಿ ಅವರು ತಾಳ್ಮೆ ಕಳ್ಕೊಂಡಿದ್ರ? ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗಿ ನಿಮ್ಗೆ ನೀವೇ. ಅವರು ಶಾಪ ಹಾಕ್ತಾ ಇದ್ರ?
ಅವರು ಯಾರ ಜೊತೆಗೆ ಆದ್ರೂ ವೈರತ್ವ ಸಾಧನೆ ಮಾಡಿದ್ರು. ಅಯ್ಯೋ ಭಗವಂತ, ನನಗೆ ಹೀಗಾಯ್ತಲ್ಲ, ಅನ್ಯಾಯವಾಗಿ ನನಗೆ ಬರಬೇಕಾದ ಸಿಂಹಾಸನವನ್ನ ಹೀಗೆ ಈ ರೀತಿ ವಂಚನೆ ಮಾಡಿ ನನ್ನ ಕಾಡಿನ ಜೀವನಕ್ಕೆ ತಳ್ಳಲ್ಪಟ್ಟಿದೆಯಲ್ಲ ಅಂತ ಯಾರಾದ್ರೂ ದುಃಖ ಮಾಡ್ಕೊಂಡ್ರು. ಅದ್ರ ಬದಲಾಗಿ ಏನ್ ಮಾಡ್ಕೊಂಡ್ರು? ಎಸ್, ದುಃಖ ಮಾಡ್ಕೊಳ್ಳಿಲ್ಲ. ಅದ್ರ ಬದಲಾಗಿ ಏನ್ ಮಾಡ್ಕೊಂಡ್ರು? ಒಂದು ಪಾರ್ಟ್ ಇದು, ದುಃಖ ಮಾಡ್ಕೊಳ್ಳಿಲ್ಲ, ನೆಗೆಟಿವ್ ತಗೊಳ್ಳಿಲ್ಲ, ಒಂದು ಪಾರ್ಟ್. ಇನ್ನೂ ಒಂದು ಪಾರ್ಟ್ ಇದೆ. ಅದ್ರ ಬದಲಾಗಿ ಏನ್ ಮಾಡ್ಕೊಂಡ್ರು? ಆ ಪಾಂಡವರ ವನವಾಸದ ಕಥೆಯನ್ನ ಓದಿ. ಅವರು ತಪಸ್ಸು ಮಾಡಿ ವಿವಿಧ ವರಗಳನ್ನ ಪಡ್ಕೊಂಡ್ರು. ಅರ್ಜುನ ಪಾಶುಪತ ಅಸ್ತ್ರವನ್ನ ಎಲ್ಲಿ ಪಡ್ಕೊಂಡ? ವನವಾಸದಲ್ಲಿ. ಇವರೆಲ್ಲರೂ ಮಹಾ ತಪಸ್ಸು ಮಾಡಿ ತಮಗೇನ್ ಬೇಕೋ ಅದನ್ನ ಪಡ್ಕೊಂಡ್ರು. ಮತ್ತೆ ಆ ಇಡೀ ವನವಾಸದ ಟೈಮನ್ನ ಯಾವುದಕ್ಕೆ ಉಪಯೋಗ ಮಾಡ್ಕೊಂಡ್ರು? ಆ ಮುಂದೆ ಬರುವ ಸಂಘರ್ಷಕ್ಕೆ ಒಂದು ತಯಾರಿಯಾಗಿ. 14 ವರ್ಷದಲ್ಲಿ ರಾಮ ಏನ್ ಮಾಡಿದ್ರು? ಎಲ್ಲ ಋಷಿ ಮುನಿಗಳಿಗೆ, ಋಷಿ ಪತ್ನಿಯರಿಗೆ ಭೇಟಿ ಆಗ್ತಾ, ದರ್ಶನ ಮಾಡ್ತಾ, ಅವರಿಂದ ಜ್ಞಾನ ಪಡಿತಾ, ಅವರಿಂದ ಸೂಕ್ತವಾದ ಮಾರ್ಗದರ್ಶನ ಪಡಿತಾ, ಅವರಿಂದ ಶಕ್ತಿಗಳನ್ನ ಪಡ್ಕೊಳ್ತಾ, ಆ ಸಂಘರ್ಷದ ಆ ಅಂತಿಮ ಘಟ್ಟದಲ್ಲಿ ಉಪಯೋಗ ಮಾಡೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಬ್ಲೂ ಪ್ರಿಂಟ್ ಅನ್ನ ತಗೊಂಡು, ಹೀಗೆ ಹೇಳಿ ಕಷ್ಟದ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ಆ ಬ್ಲೂ ಪ್ರಿಂಟ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಕ್ಲಿಯರ್ ಆಯ್ತಾ ಮಾಸ್ಟರ್ಸ್? ಈಗ ಯಾವತ್ತಾದ್ರೂ ಅಯ್ಯೋ ನನ್ನ ಜೀವನ ಹೀಗೇಕೆ ಅಂತ ಕಂಪ್ಲೇಂಟ್ ಭಾವನೆ ಬರುತ್ತಾ? ಎಸ್, ಇಲ್ಲ. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಈಗ ನಾವು? ಆ ಎಂಟೈರ್ ಪರಿಸ್ಥಿತಿಯನ್ನ ಆ ಮುಂದೆ ಬರುವ ಮಹಾ ಸಾಧನೆಗೆ ನಾವು ಒಂದು ಇನ್ವೆಸ್ಟ್ ಆಗಿ ನಮ್ಗೆ ಏನ್ ಬೇಕು ಆ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಸುಮ್ಮನೆ ಇದ್ಕೊಂಡು ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀವಿ. ಎಲ್ಲಿ ಸಂಘರ್ಷ ಮಾಡ್ತಾ ಇಲ್ಲ. ಆ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ನಮ್ಗೆ ಕಾಲಾವಕಾಶ ಬೇಕೋ, ಎಷ್ಟು ನಮಗೆ ಅನುಕೂಲ ಬೇಕೋ ಅದೆಲ್ಲವನ್ನ ಅದರೊಳಗೆ ಪಡ್ಕೊಳ್ತಾ ಇದ್ದೀವಿ. ನೆನೆಸಿದ್ರೆ ದುಃಖ ಆಗುತ್ತೆ ಜೀವನದ ಪರಿಸ್ಥಿತಿ. ಆದರೆ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ? ಅದಕ್ಕೆ ಬೇಕಾಗಿರೋ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀವಿ. ನಮ್ಮ ಅಸೆನ್ಷನ್ಗೆ ಏನು ಹೈಯೆಸ್ಟ್ ಪ್ಲಾನ್ ಇದೆ ಅದಕ್ಕೆ ಬೇಕಾದ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀವಿ. ಹಾಗಾದರೆ ಈಗ ಹೇಳಿ ಸರ್, ನನಗೆ ಔಡುಗಚ್ಚುವಷ್ಟು ದುಃಖ ಇದೆ ಸರ್, ನೆನಪಾದ್ರೆ ಕಣ್ಣೀರ್ ಬರುತ್ತೆ ಸರ್, ನನಗಷ್ಟೇ ಯಾಕೆ ಇಷ್ಟು ದುಃಖ ಸರ್, ಈ ಪರಿಸ್ಥಿತಿ ಹೀಗೆ ಏಕೆ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ ಅಂತ ಸಿಚುವೇಶನ್ ಇದೆಯಲ್ಲ, ಈಗ ಅರ್ಥ ಆಯ್ತಾ ಯಾಕೆ ಅನ್ನೋದು? ಒಬ್ಬರಾದ್ರೂ ಅರ್ಥ ಆಯ್ತಾ? ಆಗಿದೆ ಅಂದ್ರೆ ಒಬ್ಬರಾದ್ರೂ ಆನ್ಸರ್ ಮಾಡಿ. ಎಸ್. ಹಾಗಾದ್ರೆ ಇನ್ಮೇಲೆ ಕೊನೆ ಪ್ರಶ್ನೆ ಇವತ್ತಿನ, ಇನ್ಮೇಲೆ ನಮ್ಮ ಜೀವನದ ಪರಿಸ್ಥಿತಿಗಳ ಕುರಿತು, ಎಸ್, ಈಗ ಕೊನೆ ಪ್ರಶ್ನೆ ಕೇಳಿ ಕೇಳಿ ಕೇಳಿ. ನಮ್ಮ ಜೀವನದ ಪರಿಸ್ಥಿತಿಗಳ ಕುರಿತು ಇನ್ಮೇಲೆ ಯಾವತ್ತಾದ್ರೂ ಕಂಪ್ಲೇಂಟ್ ಮೋಡ್ ಬರುತ್ತಾ? ಕಂಪ್ಲೇಂಟ್ ಭಾವ ಬರುತ್ತಾ? ಲಾಸ್ಟ್ ಕ್ವಶನ್, ಲಾಸ್ಟ್ ಆನ್ಸರ್. ನೋ ಸರ್, ನೋ. ಈಗ ಡಿಸೈನ್ ಕಂಪ್ಲೀಟ್ ಅರ್ಥ ಆಯ್ತಾ ಮಾಸ್ಟರ್ಸ್? ಎಸ್. ಇಲ್ಲ ಇಲ್ಲ ಇಲ್ಲ. ಓಕೆ, ಈಗ ಕಂಪ್ಲೀಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಸೋಲ್ ಕಾಂಟ್ರಾಕ್ಟ್ ಈ ಜೀವನದಲ್ಲಿ ಅಗ್ರಿಮೆಂಟ್ಸ್ ಏನೇನ್ ಮಾಡ್ಕೊಂಡ್ಬಿಡ್ತೀವಿ, ಇದು
ಅಸೆನ್ಷನ್ ಬ್ಲೂ ಪ್ರಿಂಟ್. ನಾವು ನಮ್ಮ ಜೀವನದ ಅಂತಿಮ ಗುರಿಯವರೆಗೂ ನಾವು ಏನೇನ್ ಬೇಕೋ ಅದೆಲ್ಲವನ್ನ ಡಿಸೈನ್ ತಗೊಂಡು ಬಂದು ಆ ಯಾತ್ರೆಯಲ್ಲಿ ಸಾಕ್ತೀವಿ. ಗೊತ್ತಾಗದೇ ಇದ್ರೆ ದುಃಖ, ಗೊತ್ತಾದ್ರೆ ಓ ಇದೊಂದು ನನಗೆ ಅದ್ಭುತವಾದ ಮೆಟ್ಟಿಲು ಅನ್ನೋ ಪ್ರಜ್ಞೆ. ನಮ್ಮ ಸಂಘರ್ಷದ ಕಷ್ಟದ ಪರಿಸ್ಥಿತಿಗಳು ಜೀವನದ ಅದ್ಭುತವಾದ ಲಿಫ್ಟ್. ಆ ಲಿಫ್ಟ್ ಅನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಓಕೆ, ದುಃಖ ಇಲ್ಲ ಆದ್ರೂ ಆಗಾಗ ಚಾರ್ಜ್ ಮಾಡ್ತಾ ಇದೆ. ಸರಿ, ಇದು ಚಾರ್ಜ್ ಅಂತ ಇಟ್ಕೊಳ್ಳಿ. ಓಕೆ, ಎಸ್, ಇದನ್ನ ನೆನ್ಪು ಮಾಡ್ಕೊಳ್ಳಿ ಮಾಸ್ಟರ್ಸ್. ಸೋಲ್ ಕಾಂಟ್ರಾಕ್ಟ್ ಬೇರೆ, ಅಸೆನ್ಷನ್ ಬ್ಲೂ ಪ್ರಿಂಟ್ ಬೇರೆ. ಸೋಲ್ ಕಾಂಟ್ರಾಕ್ಟ್ ಅಲ್ಲಿ ಎಲ್ಲ ಸಂಘರ್ಷ ಇದೆ. ಅಸೆನ್ಷನ್ ಬ್ಲೂ ಪ್ರಿಂಟ್ ಮಹಾ ಪಿಕ್ಚರ್ ಅಲ್ಲಿ ನೋಡಿದರೆ ಅದು ಒಂದು ಅದರ ಭಾಗವಾಗಿರುತ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ, 3 ಗಂಟೆಯ ಧ್ಯಾನ ಎಷ್ಟು ಮಹತ್ವದ್ದು, ಧ್ಯಾನ ಸ್ಥಿತಿ ಕಾಪಾಡ್ಕೊಳ್ಳೋದು ಅದಕ್ಕಿಂತ ಮಹತ್ವದ್ದು. ಆಗಾಗ ಸಮಯ ಸಿಕ್ಕಾಗ ಸ್ವಲ್ಪ 5 ನಿಮಿಷ, 1 ನಿಮಿಷ ಸಿಗ್ಲಿ, ಕೊನೆ 1 ಬ್ರೆತ್ ಟೈಮ್ ಸಿಗ್ಲಿ, ಪುನಃ ವಾಪಸ್ ಬರೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಈ 5-6 ವರ್ಷಗಳಲ್ಲಿ ನಾವು ಏನೆಲ್ಲವನ್ನ ಕಾಣಲಿದ್ದೀವಿ. ನಾವು ನಮ್ಮ ಕೇಂದ್ರ ಬಿಂದುವಿನಿಂದ ವಿಚಲಿತಗೊಳ್ಳಬಾರದು. ಅದಕ್ಕೆ ಈ ಸೋಲ್ ಕಾಂಟ್ರಾಕ್ಟ್, ಅಸೆನ್ಷನ್ ಬ್ಲೂ ಪ್ರಿಂಟ್ ತಿಳ್ಕೊಂಡು ಎಷ್ಟು ದುಃಖದ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾಕೆ ನಮ್ಮ ಜೀವನ ಬಂದಿದೆ ಅನ್ನೋದನ್ನ ಮತ್ತು ಕೇಂದ್ರ ಬಿಂದುವಿನಲ್ಲಿ ಇರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.